ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಬೆಳೀತಾ ಇರೋದ್ರಿಂದ ಸಹಜವಾಗಿ ಏನು ಖಾನಾಪುರ ತಾಲೂಕಿನ ಹಲವು ಕಡೆಗಳಲ್ಲಿ ಏನು ಜಲಪಾತಗಳಿವೆ ಈಗ ಜೀವಕಳೆ ಬಂದಿರುವಂತದ್ದು. ನಾನಿದೀಗ ಬಟವಡೆ ಫಾಲ್ಸ್ ಅಂದ್ರೆ ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂಥ ಬಟವಡೆ ಫಾಲ್ಸ್ಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಇದ್ದೀನಿ. ಇದು ಸಂಪೂರ್ಣವಾಗಿ ಇಲ್ಲಿಂದ ಮುಂದೆ ಕಾಡಿನಲ್ಲಿ ಹೋದ್ರೆ ಬಟವಡೆ ಫಾಲ್ಸ್ ಬರುತ್ತೆ. ಅದನ್ನ ಒಂದು ಕಣ್ತುಂಬಿಕೊಳ್ಳಿಕ್ಕೆ ಇಂಥ ಒಂದು ಏನು ಮಳೆಗಾಲ ಸಂದರ್ಭದಲ್ಲಿ ಬಹಳಷ್ಟು ಪ್ರವಾಸಿಗರು ಬರ್ತಾರೆ. ಅಂತ ಸಂದರ್ಭದಲ್ಲಿ ಅವರ ಹುಚ್ಚಾಟದಿಂದಾಗಿ ಹಲವರು ಏನಂತಂದ್ರೆ ಪ್ರಾಣ ಕಳೆದುಕೊಳ್ಳುವಂತ ಆಪತ್ತ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಈ ಬಾರಿ ಬೆಳಗಾವಿ ಜಿಲ್ಲಾಡಳಿತ ಅದರಲ್ಲೂ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಏನಂತಂದ್ರೆ ಜಲಪಾತ ವೀಕ್ಷಣೆಯವನ್ನ ಹೇರಿರುವಂತದ್ದು. ಯಾಕೆ ಈ ಒಂದು ನಿರ್ಬಂಧವನ್ನ ಹೇರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಬಹಳಷ್ಟು ಏನಂತಂದ್ರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಉಚ್ಚಾಟದಿಂದಾಗಿ ಪ್ರಾಣ ಕಳೆದುಕೊಳ್ಳುವಂತ ಘಟನೆಗಳು ಬಹಳಷ್ಟು ನಡೀತಾ ಇದೆ. ಪ್ರತಿ ವರ್ಷ ಏನಂತಂದ್ರೆ ಬಹಳಷ್ಟು ಜನ ಏನಂತಂದ್ರೆ ಈ ಜಲಪಾತಗಳ ಹತ್ತಿರ ಹೋಗಿ ಏನಂತಂದ್ರೆ ಹುಚ್ಚಾಟವನ್ನ ಕುಡಿದು ಅಲ್ಲಿ ಹುಚ್ಚಾಟವನ್ನ ಮೆರಿತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಅದು ಬಹಳಷ್ಟು ಏನಂತಂದ್ರೆ ಅರಣ್ಯ ಇಲಾಖೆಗೆ ಮತ್ತು ಬೆಳಗಾವಿ ಜಿಲ್ಲಾಡಳಿತಕ್ಕೆ ಬಹಳಷ್ಟು ತಲೆನೋವು ಉಂಟಾಗಿದೆ. ಆ ಕಾರಣದಿಂದಾಗಿ ಈ ಬಾರಿ ಸಂಪೂರ್ಣವಾಗಿ ಏನಂತಂದ್ರೆ ನಿರ್ಬಂಧವನ್ನ ಹೇರಿದ್ದಾರೆ. ನಿರ್ಬಂಧ ಹೇರಿ ಅಲ್ಲಿ ಒಂದು ಗಾರ್ಡ್ಗಳನ್ನ ನೇಮಕ ಮಾಡಿ ಯಾವುದೇ ಕಾರಣಕ್ಕೂ ಅವರು ಒಳಗಡೆ ಬರದಂತೆ ತಡಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಂದಂತ ಏನು ಪ್ರವಾಸಿಗರಿದ್ದಾರೆ ಅವರು ವಾಪಸ್ ಹೋಗ್ತಕ್ಕಂಥ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇದು ಬಹಳಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಏನಂತಂದ್ರೆ ಜಲಪಾತವನ್ನ ಕಣ್ತುಂಬಿಕೊಳ್ಳಿಕ್ಕೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರಿಗೆ ಏನಂತಂದ್ರೆ ಒಳಗಡೆ ಯಾವುದೇ ರೀತಿ ಒಂದು ಅವಕಾಶವನ್ನ ನೀಡ್ತಾ ಇಲ್ಲ. ಹಾಗಾಗಿ ಬಂದಂತವರೆಲ್ಲರೂ ಸಹ ಏನಂತಂದ್ರೆ ನಿರಾಸೆಯಿಂದ ಹೋಗ್ತಕ್ಕಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಹಾಗಾಗಿ ಈ ಬಾರಿ ಏನಂತಂದ್ರೆ ಇದನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡ್ಲಿಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಈಗ ಏನಂತಂದ್ರೆ ಇವತ್ತು ಭಾನುವಾರ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಬರ್ತಾ ಇದ್ರು. ಆದ್ರೆ ಅವರಿಗೆ ಏನಂತಂದ್ರೆ ನಿರ್ಬಂಧ ಹೇರಿರೋದ್ರಿಂದ ಸಹಜವಾಗಿ ಅವರು ವಾಪಸ್ ಹೋಗ್ತಕ್ಕಂತ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಮ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.